ಆದಿಲಕ್ಷ್ಮೀ ಶ್ರೀ ಧನಲಕ್ಷ್ಮೀ ಪ್ರಸಿದ್ಧ ಯಾತ್ರಾ ಸ್ಥಳ ರಾಜ್ಯದಾದ್ಯಂತ ಹೆಸರುವಾಸಿಯಾಗಿರುವ ಕೊರಟಗೆರೆ ತಾಲೂಕಿನ ಪ್ರಸಿದ್ಧ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ದಾಖಲೆಯ ಸಾವಿರಾರು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಸ ವರ್ಷಕ್ಕೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿಯ ದರ್ಶನಕ್ಕೆ ರಾಜ್ಯದ ವಿವಿಧ ಕಡೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದರ್ಶನ ಪಡೆದರು. ಮಧ್ಯಾಹ್ನದ ವೇಳೆಗೆ ವಾಹನಗಳನ್ನು 2 ಕಿಲೋಮೀಟರ್ ದೂರದಲ್ಲಿ ನಿಲುಗಡೆ ಮಾಡಿ ಬಿಸಿಲಿನಲ್ಲೇ ನಡೆದು ದೇವಾಲಯ ತಲುಪಿ ದರ್ಶನ ಪಡೆದರು. ಸಾವಿರಾರು ಭಕ್ತಾದಿಗಳ ಜನಸಾಗರ ದೇವಾಲಯಕ್ಕೆ ಹರಿದು ಬಂದು ಸರತಿಯ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತಲ್ಲೇ ನಿಂತು ದೇವರ ದರ್ಶನದ ವ್ಯವಸ್ಥೆಯನ್ನು ಹಾಗೂ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಎಲ್ಲೂ ನಿಲ್ಲಿಸದೆ ಸಾವಿರಾರು ಜನರಿಗೆ ಪ್ರಸಾದ ನೀಡುವ ವ್ಯವಸ್ಥೆಯನ್ನ ಶ್ರೀ ಮಹಾಲಕ್ಷ್ಮಿ ಸೇವಾ ಟ್ರಸ್ಟ್ ಅಚ್ಚುಕಟ್ಟಾಗಿ ನಿರ್ವಹಿಸಿತು. ವಾಹನ ನಿಲುಗಡೆ ಹಾಗೂ ಭಕ್ತಾದಿಗಳನ್ನ ಪೊಲೀಸರು ಮೊದಲೇ ಯೋಚಿಸಿ ಯಾರಿಗೂ ತೊಂದರೆಯಾಗದಂತೆ ಉತ್ತಮವಾಗಿ ಕಾರ್ಯನಿರ್ವಹಿಸಿತು. ಈ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಬಿಜಿ ವಾಸುದೇವ್ ಮಾತನಾಡಿ, ಪ್ರತಿ ವರ್ಷವೂ ಹೊಸ ವರ್ಷಕ್ಕೆ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಇದನ್ನು ತಿಳಿದ ಟ್ರಸ್ಟ್ನ ಸದಸ್ಯರುಗಳು ಭಕ್ತಾದಿಗಳಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನ ತೊಂದರೆಯಾಗದಂತೆ ಮಾಡಲಾಗಿದೆ. ವೃದ್ಧರು, ಅಂಗವಿಕಲರು, ಶಾಲಾ ಮಕ್ಕಳಿಗೆ ವಿಶೇಷ ನೇರ ದರ್ಶನವನ್ನ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಭಕ್ತಾದಿಗಳನ್ನ ಕರೆತರಲು ಟ್ರಸ್ಟ್ನಿಂದ ಉಚಿತ ವಾಹನ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಭಕ್ತಾದಿಗಳಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮ ಸುಗಮವಾಗಲು ಸ್ಥಳೀಯ ಪೊಲೀಸರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಮಾಧ್ಯಮದವರು ಸಹಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಮುರಳಿ ಕೃಷ್ಣ, ಖಜಾಂಚಿ ಜಗದೀಶ್, ಧರ್ಮದರ್ಶಿಗಳಾದ ಶ್ರೀಪ್ರಸಾದ್, ಮಂಜುನಾಥ್, ರವಿರಾಜರಸ್, ಚಿಕ್ಕನರಸಯ್ಯ, ಲಕ್ಷ್ಮೀಕಾಂತ್, ನಟರಾಜ್, ಓಂಕಾರೇಶ್, ಬಾಲಕೃಷ್ಣ, ನರಸರಾಜು, ನಾಗರಾಜು, ಲಕ್ಷ್ಮೀ ನರಸಯ್ಯ, ಕಾರ್ಯನಿರ್ವಹಣಾಧಿಕಾರಿ ಕೇಶವಮೂರ್ತಿ ಇನ್ನು ಹಲವರು ಉಪಸ್ಥಿತರಿದ್ದರು. ಮುತ್ತುರಾಜ್, ಸುವರ್ಣ ಟೈಮ್ಸ್, ಕೊರಟಗೆರೆ. ಯಾರಿಗೆ ಬಂದಿದ್ದಾರ ಕೂಡಿಸಿ ಒಂದು ನಿಮಿಷ ಕೊಡ್ತೀನಿ, ಅದಕ್ಕೆ ದುಡ್ಡಿಲ್ಲ, ಫ್ರೀಯಾಗಿ ಕೊಡ್ತೀನಿ, ಕೂಡಿಸಿ.